ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕರುನಾಡಿನ ಪಾಲಿಗೆ ಇವತ್ತು ನಿಜಕ್ಕೂ ಕಣ್ಣೀರ ದಿನ. ಜಾನಕಮ್ಮರನ್ನ ಕಳೆದುಕೊಂಡು ಸಂಗೀತ ಲೋಕವೇ ಅನಾಥ ಆಗಿದೆ. 48,000 ಹಾಡುಗಳನ್ನ ಹಾಡಿದ್ದ ಸರಸ್ವತಿಯ ವರಪುತ್ರಿ ನಿಮ್ಮನ್ನೆಲ್ಲ ಬಿಟ್ಟು ಹೊರಟಿದ್ದಾರೆ. ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ, ಬದುಕಬೇಕು ಅಂದ್ಕೊಂಡಿದ್ದು ಕರುನಾಡಲ್ಲಿ. ಇದ್ದಷ್ಟು ದಿನವೂ ಕರುನಾಡಲ್ಲೇ ಇರಬೇಕು. ಕೊನೆಗೆ ಇಲ್ಲಿಯೇ ಪ್ರಾಣ ಬಿಡಬೇಕು ಅಂದ್ಕೊಂಡಿದ್ದ ಜೀವ ಕರುನಾಡಿನ ಮಣ್ಣಲ್ಲೇ ಕೊನೆಯುಸಿರೆಳೆದಿದೆ. ಆತ್ಮೀಯರೇ, ಗಾಯಕಿ ಎಸ್ ಜಾನಕಿ ಅವರ ಸಾಧನೆ ಬಗ್ಗೆ ಎಲ್ಲರಿಗೂ ಗೊತ್ತು. ಆದರೆ ಇವತ್ತು ಅವರ ಸಾವಿನ ಹಿಂದೆ ಇದ್ದ ದೊಡ್ಡದೊಂದು ನೋವಿನ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ. 88 ವರ್ಷದ ಹಿರಿಯ ಜೀವ ತಮ್ಮ ಕೊನೆ ಕ್ಷಣಗಳನ್ನು ತುಂಬಾ ನೋವಿನಿಂದ ಕಳೆದಿತ್ತು. ಒಂದೊಂದು ದಿನವೂ ಕಣ್ಣೀರಲ್ಲೇ ಕೈ ತೊಳೆದಿತ್ತು. ಕಾರಣ, ಮಗನನ್ನ ಕಳೆದುಕೊಂಡ ನೋವು. ಈ ವಯಸ್ಸಲ್ಲಿ ಇದ್ದೊಬ್ಬ ಮಗನನ್ನ ಕಳೆದುಕೊಂಡಿದ್ದ ಜಾನಕಮ್ಮನವರು ತುಂಬಾ ಕುಗ್ಗಿ ಹೋಗಿದ್ರು. ಮಗನ ನೋವಲ್ಲೇ ದಿನ ದೂಡ್ತಾ ಇದ್ರು. ಮಗನನ್ನ ಕಳ್ಕೊಂಡ ಜಸ್ಟ್ 6 ತಿಂಗಳಿಗೆ ತಾವು ಕೂಡ ಮಗನನ್ನ ಹುಡುಕಿಕೊಂಡು ಹೊರಟಿದ್ದಾರೆ. ಆತ್ಮೀಯರೇ, ಗಾಯಕಿ ಜಾನಕಿಯವರ ಕುಟುಂಬದ ಹಿನ್ನೆಲೆ ಏನು, ಮಗ ಯಾರು, ಗಂಡ ಯಾರು, ಸೊಸೆ ದೂರ ಆಗಿದ್ಯಾಕೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಎಸ್ ಜಾನಕಿ ಅವರ ಗಂಡನ ಹೆಸರು ವಿ ರಾಮ್ ಪ್ರಸಾದ್. ಈ ದಂಪತಿಗೆ ಇದ್ದಿದ್ದು ಒಬ್ಬ ಮಗ, ಹೆಸರು ಮುರಳಿ ಕೃಷ್ಣ. ಇವರನ್ನ ಪ್ರೀತಿಯಿಂದ ಕಿಟ್ಟು ಅಂತ ಕರೀತಾ ಇದ್ರು. ಜಾನಕಮ್ಮನವರು ತುಂಬಾನೇ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರು. ಇವತ್ತಿನ ಕಾಲದಲ್ಲೂ ಫೋನ್ ಬಳಕೆ ಮಾಡ್ತಾ ಇರಲಿಲ್ಲ. ಗಂಡ ತೀರಿ ಹೋದ ನಂತರ ಮಗನೇ ಸರ್ವಸ್ವ ಆಗಿದ್ರು. ಜಾನಕಮ್ಮನವರು ತಮ್ಮ ಕುಟುಂಬಕ್ಕಷ್ಟೇ ಸೀಮಿತ ಆಗಿದ್ರು. ಯಾರ ಜೊತೆಗೂ ಅಷ್ಟಾಗಿ ಬೆರೆಯುತ್ತಿರಲಿಲ್ಲ. ಹೀಗಾಗಿ ಇವರ ಬಗ್ಗೆ ಯಾರಿಗೂ ಅಷ್ಟಾಗಿ ಮಾಹಿತಿ ಸಿಗ್ತಾ ಇರಲಿಲ್ಲ. ಚೆನ್ನೈನಲ್ಲಿ ಜಾನಕಮ್ಮನವರು ತುಂಬಾ ದೊಡ್ಡದಾದ ಮನೆ ಕಟ್ಟಿಸಿದ್ರು. ಬಹುಶಃ ಅಂತಹ ದೊಡ್ಡ ಮನೆ ಭಾರತದ ಬೇರೆ ಯಾವುದೇ ಗಾಯಕರಿಗೂ ಇರಲಿಲ್ಲ. ಅಷ್ಟು ದೊಡ್ಡ ವಿಲ್ಲಾ ಇತ್ತು. CA ಮಾಡಿದ್ದ ಮಗ ಆಡಿಟಿಂಗ್ ಕೆಲಸ ಮಾಡ್ತಾ ಇದ್ರು. ಇವರ ತಂದೆ ಬದುಕಿರುವವರೆಗೆ ಇವರ ತಾಯಿಗೂ ಅಷ್ಟೊಂದು ಸಂಬಂಧ ಇರಲಿಲ್ಲ. ಈತ ತನ್ನ ಕೆಲಸ ಆಯ್ತು ತಾನಾಯ್ತು ಅಂತ ಇರ್ತಾ ಇದ್ರು. ಹೀಗಾಗಿ ಜಾನಕಮ್ಮನವರ ಜೊತೆ ಯಾವಾಗ್ಲೂ ಅವರ ಗಂಡ ರಾಮು ಅವರೇ ಇರ್ತಾ ಇದ್ರು. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಪತ್ನಿ ಪಾಲಿಗೆ ನೆರಳಾಗಿದ್ರು. ಯಾವುದೇ ರೆಕಾರ್ಡಿಂಗ್ಗೆ ಹೋದ್ರು ರಾಮು ಅವರೇ ಜೊತೆಗೆ ಬರ್ತಾ ಇದ್ರು. ರಾಮು ಅವರೇ ಜೊತೆಯಲ್ಲಿ ಬರ್ತಾ ಇದ್ರು. ಅವರೇ ಎಲ್ಲವನ್ನ ನೋಡಿಕೊಳ್ತಾ ಇದ್ರು. ಆದ್ರೆ ಮಗನ ಮದುವೆಯಾದ ಕೆಲವೇ ವರ್ಷಗಳಿಗೆ ತಂದೆ ತೀರಿಕೊಳ್ತಾರೆ. ಆತ್ಮೀಯರೇ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದ ಜಾನಕಮ್ಮನವರ ಮಗ ಕೊನೆಗೆ ಅಮ್ಮನ ಹಾದಿಯನ್ನೇ ಹಿಡಿತಾರೆ. ತಮ್ಮ ಕೆಲಸ ಬಿಟ್ಟು ಸಂಗೀತ ಲೋಕದ ಕಡೆ ವಾಲ್ತಾರೆ. ಮ್ಯೂಸಿಕಲ್ ಕಾರ್ಡ್ಸ್ನಲ್ಲಿ ಗಿಟಾರ್ ನುಡಿಸ್ತಾ ಇದ್ರು, ಹಾಡ್ತಾ ಇದ್ರು. ಯಾವಾಗ ತಂದೆ ತೀರಿಕೊಂಡ್ರೋ ತಾಯಿಯ ಸಂಪೂರ್ಣ ಜವಾಬ್ದಾರಿಯನ್ನ ಮಗನೇ ಹೊತ್ತುಕೊಂಡಿದ್ರು. ತಾಯಿಯನ್ನ ತನ್ನ ಮಗುವಿನಂತೆ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದೇ ವೇಳೆ ಡಾನ್ಸರ್ ಆಗಿದ್ದ ಉಮಾ ಅವರನ್ನ ಜಾನಕಿಯವರ ಮಗ ಮುರಳಿ ಕೃಷ್ಣ ಮನಸಾರೆ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಮೊದಲು ಮಗನ ಪ್ರೀತಿಗೆ ಮನೆಯಲ್ಲಿ ಒಪ್ಪಿರ್ಲಿಲ್ಲ. ಡಾನ್ಸರ್ ಅನ್ನೋ ಕಾರಣಕ್ಕೆ ಜಾನಕಿಯವರು ಕೂಡ ಮನಸ್ಸು ಮಾಡಿರ್ಲಿಲ್ಲ. ಕೊನೆಗೆ ಮಗನ ಪ್ರೀತಿಗೆ ಸೋತವರು ಡಾನ್ಸರ್ ಉಮಾ ಜೊತೆಗೆ ತುಂಬಾ ಅದ್ಧೂರಿಯಾಗಿ ಮದುವೆ ಮಾಡಿದ್ರು. ವಿಶೇಷ ಅಂದ್ರೆ ಅದು ಮಗನಿಗೆ ಮಗು ಹುಟ್ಟೋ ಸಂದರ್ಭ. ಸೊಸೆ ಗರ್ಭಾವತಿ ಆಗಿದ್ದಾಗಲೇ ಹೆಸರನ್ನೂ ಇಟ್ಟಿದ್ರು. ಗಂಡು ಮಗು ಆದ್ರೆ ಒಂದು ರಾಗದ ಹೆಸರು, ಹೆಣ್ಣು ಮಗು ಆದ್ರೆ ಅಮೃತವರ್ಷಿಣಿ ಅಂತ. ನನಗೆ ಮೊಮ್ಮಗಳು ಹುಟ್ಟಿದ್ರೆ ಅಮೃತವರ್ಷಿಣಿ ಅಂತ ಹೆಸರಿಡ್ತೇನೆ ಅಂತ ಮೊದಲೇ ಡಿಸೈಡ್ ಮಾಡಿದ್ರು. ಅದೇ ರೀತಿ ಆ ಮಗುವಿಗೆ ಅಮೃತವರ್ಷಿಣಿ ಅಂತ ಹೆಸರಿಟ್ಟಿದ್ರು. ಆತ್ಮೀಯರೇ, ಜಾನಕಮ್ಮನವರ ಮಗ ಹಾಗೂ ಸೊಸೆಗೆ 2 ಮಕ್ಕಳು. ಬದುಕು ಅನ್ನೋದು ಸುಂದರವಾಗೇ ಇತ್ತು. 2 ಮಕ್ಕಳಿಗೂ ಮದುವೆ ಮಾಡಿಸಿದ್ರು. ಆದ್ರೆ ದಿನಗಳು ಉರುಳ್ತಾ ಇದ್ದಂತೆ ಉಮಾ ಹಾಗೂ ಜಾನಕಮ್ಮನವರ ಮಗನ ಮಧ್ಯೆ ಸಣ್ಣದಾಗಿ ಏನೋ ಭಿನ್ನಾಭಿಪ್ರಾಯ ಶುರುವಾಯಿತು. ಕೊನೆಗೆ ಇದೇ ಭಿನ್ನಾಭಿಪ್ರಾಯ ದೂರ ಆಗುವಂತೆ ಮಾಡಿತು. ಮಕ್ಕಳು ತಾಯಿಯ ಕಡೆ ಹೋದ್ರೆ ಮುರಳಿ ಕೃಷ್ಣ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ತಮ್ಮ ಜೀವನವನ್ನ ಮೀಸಲಿಟ್ರು. ಅದೇನೋ ಗೊತ್ತಿಲ್ಲ, ತಾಯಿ ಮಗನಿಗೆ ಮೈಸೂರು ಅಂದ್ರೆ ಪ್ರಾಣ. ಹೈದರಾಬಾದ್ನಲ್ಲಿ ಮನೆ ಮಠ ಎಲ್ಲವೂ ಇದ್ರು. ವರ್ಷದಲ್ಲಿ ಬಹುತೇಕ ದಿನಗಳನ್ನ ಮೈಸೂರಲ್ಲೇ ಕಳೀತಾ ಇದ್ರು. ಮೈಸೂರಿನ ಕುಗ್ರಾಮವೊಂದರಲ್ಲಿ ಉಳಿದುಕೊಂಡು ಅಲ್ಲೇ ತಮ್ಮ ದಿನಗಳನ್ನ ಕಳೀತಾ ಇದ್ರು. ಆತ್ಮೀಯರೇ, ಜಾನಕಮ್ಮನವರ ಜೀವನದ ಕೊನೆ ದಿನಗಳು ಅತ್ಯಂತ ಕರುಣಾಜನಕ ಆಗಿತ್ತು. ಈ ವರ್ಷದ ಆರಂಭದಲ್ಲಿ ಅಂದ್ರೆ ಜನವರಿ 22, 2026ರಂದು ಮುರಳಿ ಕೃಷ್ಣ ಅನಾರೋಗ್ಯದಿಂದ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ.
ವೃದ್ಧಾಪ್ಯದ ದಿನಗಳಲ್ಲಿ ಕಣ್ಣೆದುರೆ ಮಗನನ್ನ ಕಳೆದುಕೊಂಡ ಜಾನಕಮ್ಮನವರಿಗೆ ಆ ಘಟನೆ ಅರಗಿಸಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಹೆತ್ತ ಮಗನ ಮರಣದಿಂದ ಜಾನಕಮ್ಮನವರು ಜರ್ಜರಿತರಾಗ್ತಾರೆ. ಆ ದುಃಖದಿಂದ ಹೊರಬರಲಾಗದೆ ನಿರಂತರವಾಗಿ ಕಣ್ಣೀರಲ್ಲೇ ದಿನಗಳನ್ನ ತಳ್ಳುತ್ತಿದ್ರು. ಕೊನೆಗೆ ಮಗನ ಅಗಲಿಕೆಯ ನೋವಿನಲ್ಲೇ ಕರಗಿ ಕೇವಲ 6 ತಿಂಗಳ ಅಂತರದಲ್ಲಿ ತಾವೂ ಸಹ ಮಗನನ್ನೇ ಸೇರ್ಕೊಂಡಿದ್ದಾರೆ. ಆತ್ಮೀಯರೇ, ಸದ್ಯಕ್ಕೀಗ ಜಾನಕಮ್ಮ ಇಲ್ಲ, ಅವರ ಮಗನೂ ಇಲ್ಲ. ಈಗಿರೋದು ಸೊಸೆ ಹಾಗೂ 2 ಮೊಮ್ಮಕ್ಕಳು. ಜಾನಕಮ್ಮನವರ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಮೊಮ್ಮಕ್ಕಳು ಓಡೋಡಿ ಬಂದಿದ್ದಾರೆ. ರಾಜ್ಯ ಸರ್ಕಾರ ತೋರ್ತಾ ಇರೋ ಗೌರವಕ್ಕೆ ಮನದುಂಬಿ ಧನ್ಯವಾದ ತಿಳಿಸಿದ್ದಾರೆ. ಯಾಕಂದ್ರೆ ಜಾನಕಮ್ಮ ಕರುನಾಡಿನವರಲ್ಲ, ಆದ್ರೆ ಇಲ್ಲಿಯ ಮಗಳೇ ಆಗಿ ಹೋಗಿದ್ರು. ಕರುನಾಡಲ್ಲೇ ತನ್ನ ಕೊನೆಯ ದಿನಗಳನ್ನ ಕಳಿಬೇಕು ಅಂದ್ಕೊಂಡಿದ್ರು. ಅಂದ್ರೆ ಅವರಿಗಿರೋ ಕನ್ನಡದ ಪ್ರೀತಿ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ಹೀಗಾಗಿಯೇ ರಾಜ್ಯ ಸರ್ಕಾರ ಸಕಲ ಗೌರವ ನೀಡ್ತಾ ಇದೆ. ಮೈಸೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ಇಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಿದ್ದಾರೆ. ಒಟ್ನಲ್ಲಿ ಇಷ್ಟು ಕಾಲ ಹಾಡನ್ನೇ ಉಸಿರಾಗಿಸಿಕೊಂಡ ಹಿರಿಯ ಜೀವ ನಮ್ಮನ್ನ ಬಿಟ್ಟು ಆಗಲಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದಷ್ಟೇ ಎಲ್ಲರ ಆಶಯ.